ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಅನ್ನಾ ಸಲೈ ಚೆನ್ನೈಗೆ ಸೇರಿದಂಥ ಬ್ರ್ಯಾಂಚ್ ಇದಾಗಿರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಿರೋಂಥರಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಮೇ 12ನೇ ತಾರೀಕಿಂದ ಅಪ್ಲೈ ಮಾಡ್ಬೋದಾಗಿದ್ದು 2025-26 ಸಾಲಿನ ಹುದ್ದೆಗಳು ಇದಾಗಿರುತ್ತೆ. ಇನ್ನು ಈ ಬ್ಯಾಂಕ್ನಲ್ಲಿ ಟೋಟಲ್ ನಿಮಗೆ 400 ವೇಕೆನ್ಸೀಸ್ ಖಾಲಿ ಇದ್ದು ಲೋಕಲ್ ಬ್ಯಾಂಕ್ ಆಫೀಸರ್ನ ಹುದ್ದೆಗಳು ಖಾಲಿ ಇರ್ತವೆ. ಅಪ್ಲೈ ಮಾಡುವಂಥವ್ರ ಅಭ್ಯರ್ಥಿಗಳು ಮೇ 12ನೇ ತಾರೀಕಿಂದ ಮೇ 31ನೇ ತಾರೀಕು ಒಳಗಡೆ ಅಪ್ಲೈ ಮಾಡಬೇಕಾಗಿರುತ್ತೆ. ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ನ ಮೂಲಕ www.job.in ಈ ವೆಬ್ಸೈಟಲ್ಲಿ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಯಾವ ಸ್ಟೇಟ್ನಲ್ಲಿ ಇಷ್ಟು ಹುದ್ದೆ ಖಾಲಿ ಇದ್ದಾವೆ ಅಂತ ನೋಡೋದಾದರೆ, ಮೊದಲನೇದಾಗಿ ತಮಿಳುನಾಡಲ್ಲಿ 260 ಹುದ್ದೆಗಳು, ಒಡಿಸ್ಸಾದಲ್ಲಿ 10 ಹುದ್ದೆಗಳು, ಮಹಾರಾಷ್ಟ್ರದಲ್ಲಿ 45 ಹುದ್ದೆಗಳು, ಗುಜರಾತ್ನಲ್ಲಿ 30, ವೆಸ್ಟ್ ಬೆಂಗಾಲ್ನಲ್ಲಿ 34, ಪಂಜಾಬ್ನಲ್ಲಿ 21 ಹುದ್ದೆಗಳು ಖಾಲಿ ಇರುತ್ತೆ. ಒಟ್ಟು 400 ವೇಕೆನ್ಸೀಸ್ ಖಾಲಿ ಇದ್ದು, ಹಾಗೆ ತಮಿಳುನಾಡಿಗೆ ಸೇರಿದ ತಮಿಳ್, ಒಡಿಸ್ಸಾಗೆ ಸೇರಿದ ಒಡಿಯಾ, ಮಹಾರಾಷ್ಟ್ರಕ್ಕೆ ಸೇರಿದ ಮರಾಠಿ, ಗುಜರಾತ್, ವೆಸ್ಟ್ ಬೆಂಗಾಲ್ಗೆ ಬೆಂಗಾಲಿ, ಪಂಜಾಬ್ಗೆ ಸೇರಿದ ಪಂಜಾಬ್ ಭಾಷೆ ಅಂದರೆ ಅಲ್ಲಿನ ಸ್ಟೇಟ್ನ ಲೋಕಲ್ ಲ್ಯಾಂಗ್ವೇಜ್ ನೀವು ಗೊತ್ತಿರಬೇಕಾಗಿರುತ್ತೆ ಮತ್ತು ಮಾತಾಡೋಕೆ ಕೂಡ ಬರಬೇಕಾಗಿರುತ್ತೆ ಫ್ಲೂಯೆಂಟಾಗಿ. ಇನ್ನು SC, ST, OBC, EWS, UR ಹಾಗೆ ಇದನ್ನು ಬಿಟ್ಟು PWBD ಕ್ಯಾಟಗರಿಗೆ ಇವ್ರಿಗೆ ಕೂಡ ರಿಸರ್ವೇಷನ್ ಇರುತ್ತೆ. ಇನ್ನು ಈ ಹುದ್ದೆಗೆ ಇಂಡಿಯನ್ ಸಿಟಿಜನ್, ನೇಪಾಲ್, ಭೂತಾನ್ ಸೇರಿದಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದ್ದು, ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು 2005 2095 ಇದರೊಳಗಡೆ ಹುಟ್ಟಿರೋಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಲೋಕಲ್ ಬ್ಯಾಂಕ್ ಆಫೀಸರ್ಗೆ ಮಿನಿಮಮ್ 20ರಿಂದ ಮ್ಯಾಕ್ಸಿಮಮ್ 30 ವರ್ಷದೊಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ಗ್ರ್ಯಾಜುಯೇಷನ್ ಮುಗಿಸಿದರೆ ಸಾಕು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಏಜ್ ಲಿಮಿಟಲ್ಲಿ ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದ್ದು, ಅದರಲ್ಲಿ SC, ST ಕ್ಯಾಂಡಿಡೇಟ್ಗೆ ಆದರೆ 5 ವರ್ಷ, OBC ಕ್ಯಾಂಡಿಡೇಟ್ಗೆ ಆದರೆ 3 ವರ್ಷ, PWBD ಕ್ಯಾಟಗರಿ ಆದರೆ 10 ಇಯರ್ಸ್ ಮತ್ತು ಪರ್ಸನ್ ಅಫೆಕ್ಟೆಡ್ ಬೈ 1984 ರಿಸರ್ಚ್ ಅವರಂಥ ಅಭ್ಯರ್ಥಿಗಳಿಗೆ 5 ಇಯರ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್ ಲೈಕ್ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡಿದಂಥ ಅಭ್ಯರ್ಥಿಗೆ 5 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುತ್ತೆ. ಇನ್ನು PWBD ಕ್ಯಾಟಗರಿಯಲ್ಲಿ ವಿಷನ್ ಇಂಪೇರ್ಮೆಂಟ್, ಹಿಯರಿಂಗ್ ಇಂಪೇರ್ಮೆಂಟ್, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಹಾಗೆ EWS ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ನೀವು ಈ ಹುದ್ದೆಗೆ ಆಯ್ಕೆ ಆದ್ರಪ್ಪ ಅಂತಂದರೆ ನಿಮಗೆ ಅಸಿಸ್ಟೆಂಟ್ ಮ್ಯಾನೇಜರ್ನ ಈ ಹುದ್ದೆಗೆ ಬಂದು ಮಿನಿಮಮ್ 48,000ದಿಂದ ಮ್ಯಾಕ್ಸಿಮಮ್ 85,000ದವರೆಗೂ ಇರುತ್ತೆ. ಹಾಗೆ ನಿಮಗೆ ಇನ್ಶೂರೆನ್ಸ್ ಬಾಂಡ್ ಕೂಡ ಫೈನಾನ್ಷಿಯಲ್ ಸರ್ವಿಸ್ಗೆ ನೀಡ್ತಾಯಿದ್ದು, ನಿಮಗೆ ಅಪ್ ಟು 2 ಲ್ಯಾಕ್ವರೆಗೂ ನಿಮಗೆ ಇನ್ಶೂರೆನ್ಸ್ ಬಾಂಡ್ ಇರುತ್ತೆ, ಇಂಡಿಮೆಂಟಿಟಿ ಬಾಂಡ್ ಇರುತ್ತೆ, ಫೈನಾನ್ಷಿಯಲ್ ಸರ್ವಿಸ್ ಇಂಡಿಮೆಂಟಿ ಬಾಂಡ್ ಇರುತ್ತೆ ನಿಮಗೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಮತ್ತು ಲೋಕಲ್ ಲ್ಯಾಂಗ್ವೇಜ್ನ ಟೆಸ್ಟ್ ಮಾಡ್ತಾರೆ ಮತ್ತು ಫೈನಲ್ ಆಗಿ ಇಂಟರ್ವ್ಯೂ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಇನ್ನು ಆನ್ಲೈನ್ ಎಕ್ಸಾಮಿನೇಷನ್ ಟಾಪಿಕ್ಸ್ ಬಂದು ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಎಬಿಲಿಟಿ, ಜನರಲ್ ಎಕನಾಮಿಕ್, ಬ್ಯಾಂಕ್ ಅವೇರ್ನೆಸ್ ಮತ್ತು ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಇಂಗ್ಲೀಷ್ ನಾಲೆಜ್ನ ಬಗ್ಗೆ ನಿಮಗೆ ಕ್ವಶನ್ಸ್ ಇದ್ದು ಒಟ್ಟು ನಿಮಗೆ 140 ಕ್ವಶನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ 200 ಮಾರ್ಕ್ಸ್ವರೆಗೂ ನಿಮಗೆ ಇದ್ದು 3 ಅವರ್ಸ್ ನಿಮಗೆ ಡ್ಯೂರೇಷನ್ ಇರುತ್ತೆ. ಇದು ಬಂದು ನಿಮಗೆ ಇಂಗ್ಲೀಷ್ ಹಾಗೆ ಹಿಂದಿ ಲ್ಯಾಂಗ್ವೇಜಲ್ಲಿ 2 ಲ್ಯಾಂಗ್ವೇಜಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಕ್ವಶನ್ಸು. ಇನ್ನು ಈ ಹುದ್ದೆಗೆ ಆಯ್ಕೆ ಬೇಕಂದರೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು ರಿಸರ್ವೇಷನ್ ಕ್ಯಾಟಗರಿ ಆದರೆ 35 ಮಾರ್ಕ್ಸ್, ಅನ್ರಿಸರ್ವೇಷನ್ ಕ್ಯಾಟಗರಿ ಆದರೆ
ರಿಸರ್ವೇಷನ್ ಕ್ಯಾಟಗರಿ ಆದರೆ 30 ಮಾರ್ಕ್ಸ್, ಅನ್ರಿಸರ್ವೇಷನ್ ಕ್ಯಾಂಡಿಡೇಟ್ ಆದರೆ 35 ಮಾರ್ಕ್ಸ್ ತೊಗೋಬೇಕಾಗಿರುತ್ತೆ. ಹಾಗೆ ರಾಂಗ್ ಆನ್ಸರ್ ನೀಡಿದಲ್ಲಿ 0.25 ಮಾರ್ಕ್ಸನ್ನು ಕೂಡ ಡಿಡಕ್ಟ್ ಮಾಡ್ತಾರೆ, ಅಂದರೆ ಕಟ್ ಮಾಡ್ತಾರೆ. ಮೊದಲನೇದಾಗಿ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ನ ಒಂದು ಚೆಕ್ಕಿಂಗ್ ಇರುತ್ತೆ. ಅದಾದಮೇಲೆ ಆನ್ಲೈನ್ ಎಕ್ಸಾಮಿನೇಷನ್, ಫೈನಲ್ ಆಗಿ ಇಂಟರ್ವ್ಯೂ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಬೇಕಂದ್ರೆ ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಆಮೇಲೆ ಅಲ್ಲಿ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಒಂದು ಹೊಸದಾಗಿ ಪೇಜ್ ಒಂದು ಓಪನ್ ಆಗುತ್ತೆ. ಅದರ ಮೂಲಕ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಬೇಕಾಗಿ ಇನ್ಫಾರ್ಮೇಷನ್ ಎಲ್ಲ ನೀಡಿ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು, ಅದರಲ್ಲಿ SC ST PWBD ಕ್ಯಾಟಗರಿ ಆದರೆ 175 ರೂಪಾಯಿ ಪೇ ಮಾಡಬೇಕಾಗಿದೆ. ಇದು ಇನ್ಕ್ಲೂಡಿಂಗ್ GST ಆಗಿರುತ್ತೆ. ಇನ್ನುಳಿದ ಎಲ್ಲ ಕ್ಯಾಟಗರಿ ಅಂದರೆ ಜನರಲ್, EWS OBC ಕ್ಯಾಂಡಿಡೇಟ್ಗೆ ಆದರೆ 880 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಪೇಮೆಂಟ್ ಮಾಡ್ಬಂದು ಆನ್ಲೈನ್ ಮೂಲಕ ಪೇ ಮಾಡ್ಬೋದಾಗಿದ್ದು, ಟ್ರಾನ್ಸ್ಫರ್ ಆದಮೇಲೆ ಈ ರೆಸಿಪ್ಟ್ ಕೂಡ ನೀವು ಜನರೇಟ್ ಮಾಡಿಕೊಂಡು ಅದನ್ನು ಒಂದು ಕಾಪಿ ಕೂಡ ತೊಗೊಂಡು ಇಟ್ಕೋಬೇಕಾಗುತ್ತೆ. ಹಾಗೆ ನೀವು ಇಂಟರ್ವ್ಯೂ ಸಮಯದಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ನ ಕಾಪಿ ಕೂಡ ಇರಬೇಕಾಗುತ್ತೆ ನಿಮ್ಮ ಹತ್ರ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಬೇಕಾಗಿರೋವಂಥ ಇಂಟರ್ವ್ಯೂ ಸಮಯದಲ್ಲಿ ಪರ್ಸ್ನಲ್ ಇಂಟರ್ವ್ಯೂಗೆ ಕಾಲ್ ಲೆಟರ್ ಮತ್ತು ವ್ಯಾಲಿಡ್ ಸಿಸ್ಟಮ್ ಜನರೇಟರ್ ಪ್ರಿಂಟ್ಔಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್, ಹಾಗೆ ಡೇಟ್ ಆಫ್ ಬರ್ತ್ ಪ್ರೂಫ್ಗೋಸ್ಕರ SSLC ಮಾರ್ಕ್ಸ್ ಕಾರ್ಡ್ ಮತ್ತು ಪ್ರೂಫ್ ಆಫ್ ಲ್ಯಾಂಗ್ವೇಜ್ಗೋಸ್ಕರ 10th 12th ಸರ್ಟಿಫಿಕೇಟ್, ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಆಧಾರ್ ಕಾರ್ಡ್, ಮಾರ್ಕ್ ಶೀಟ್ ಮತ್ತು ರಿಲಿವೆಂಟ್ ಸರ್ಟಿಫಿಕೇಟ್ ಮತ್ತು ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಆ್ಯಂಡ್ ಅಸೆಟ್ ಸರ್ಟಿಫಿಕೇಟ್. OBC ಇರೋವಂಥ ಕ್ಯಾಟಗರಿಗಳು OBC ಸರ್ಟಿಫಿಕೇಟ್ ಮತ್ತು ಗೌರ್ಮೆಂಟ್ ಎಂಪ್ಲಾಯಿ ಏನಾದರೂ ಆಗಿದ್ದರೆ ನೋ ಅಬ್ಜೆಕ್ಟಿವ್ ಸರ್ಟಿಫಿಕೇಟ್ ಕೂಡ ನೀವು ನೀಡಬೇಕಾಗಿರುತ್ತೆ. ಇನ್ನು ಆನ್ಲೈನ್ ಎಕ್ಸಾಮಿನೇಷನ್ನ ಸೆಂಟರ್ಸ್ ಬಂದು ನಿಮಗೆ ಅಂಡಮಾನ್ ನಿಕೋಬಾರ್, ಆಂಧ್ರ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ್, ಲಡಾಖ್ ಹಾಗೆ ಲಕ್ಷದ್ವೀಪ್ ಇಷ್ಟು ಸ್ಟೇಟ್ಗಳಲ್ಲಿ ನಿಮಗೆ ಹಾಗೆ ಮಹಾರಾಷ್ಟ್ರ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ದೆಹಲಿ, ಪಾಂಡಿಚೇರಿ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತಮಿಳುನಾಡು, ತೆಲಂಗಾಣ, ತ್ರಿಪುರ, ಉತ್ತರ ಪ್ರದೇಶ್, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್ ಇಷ್ಟು ಸ್ಟೇಟ್ಗಳಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ಗಳು ಸಿಗ್ತವೆ. ನಿಮಗೆ ನಿಯರ್ ಎಲ್ಲಿರುತ್ತೋ ಅಲ್ಲಿ ಹೋಗಿ ನೀವು ಆನ್ಲೈನ್ ಎಕ್ಸಾಮಿನೇಷನ್ನ ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ. ಇನ್ನು ಇವತ್ತಿನ ವಿಡಿಯೋ ಇದಾಗಿದ್ದು. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಬೋದಾಗಿರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಹುದ್ದೆ ನೋಟಿಫಿಕೇಷನ್ ಬೇಕಾದ್ರೆ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ, ನಾನು ನಿಮಗೆ ನೋಟಿಫಿಕೇಷನ್ನ ಲಿಂಕ್ ಕಳಿಸ್ಕೊಡ್ತೀನಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ದೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳಿದೆ. ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.